ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವಿಚಿತ್ರವೀರ್ಯನು ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ಮದುವೆಯಾದುದು ಹಾಗೂ ಆನಂತರದಲ್ಲಿ ಆತನ ಮರಣವು ಎಂಬ 111ನೆಯ ಅಧ್ಯಾಯಕ್ಕೆ ಸ್ವಾಗತ. ಹೀಗೆ ಅಂಬೆಯು ಯಾರು ತನ್ನನ್ನು ಕಾಪಾಡುವವರಿಲ್ಲದೆ ಹೊರಟು ಹೋದ ಮೇಲೆ ಭೀಷ್ಮನು ಇತ್ತಲಾಗಿ ವಿಚಿತ್ರ ವೀರ್ಯನಿಗೆ ಧರ್ಮ ವಿಧಿಗನುಸಾರವಾಗಿ ಅಂಬಿಕೆ ಅಂಬಾಲಿಕೆಯರೆಂಬ ಆ ಇಬ್ಬರು ಕಾಶಿ ರಾಜಪುತ್ರಿಯರನ್ನು ಅಗ್ನಿಸಾಕ್ಷಿಕವಾಗಿ ಮದುವೆ ವಿವಾಹ ಮಾಡಿದನು. ವಿಚಿತ್ರ ವೀರ್ಯನು ಧರ್ಮದಲ್ಲಿಯೇ ನಟ್ಟ ಮನಸ್ಸುಳ್ಳವನಾದರೂ ಆ ಸ್ತ್ರೀಯರ ರೂಪ ಸಂಪತ್ತಿಗೆ ಮರುಳಾಗಿ ಆ ಹೆಂಡತಿಯರೊಡನೆ ಕಾಮೋಪಭೋಗದಲ್ಲಿಯೇ ಮಗ್ನನಾಗಿದ್ದನು. ಆ ಸ್ತ್ರೀಯರು ಒಳ್ಳೆ ತರುಣಿಯರು. ಅವರಿಗೆ ಕಪ್ಪಾಗಿ ಸುರುಳಿಗಟ್ಟಿದ ಮುಂಗುರುಳು, ಕೆಂಪಾದ ನಖಗಳು, ಉಬ್ಬಿದ ಸ್ತನಗಳು, ದೊಡ್ಡದಾದ ನಿತಂಬಗಳು, ಈ ಮುಂತಾದ ಸರ್ವಲಕ್ಷಣ ಸಂಪನ್ನರಾದ ಆ ಸುಂದರಿ ಮಣಿಯರಿಬ್ಬರು ಈತನು ತಮಗೆ ಅನುರೂಪನಾದ ಪತಿಯಾಗಿ ಲಭಿಸಿರುವನೆಂದು ನಿಶ್ಚಯಿಸಿ ಅವರು ಆತನನ್ನು ಎಡಬಿಡದೆ ಸಂತೋಷಗೊಳಿಸುತ್ತಿದ್ದರು. ಆ ಸ್ತ್ರೀಯರಿಬ್ಬರು ಒಬ್ಬರಿಗೊಬ್ಬರು ಸ್ನೇಹವುಳ್ಳವರಾಗಿ ಒಂದೇ ಮನಸ್ಸುಳ್ಳವರಂತೆ ಇದ್ದರು. ವಿಚಿತ್ರ ವೀರ್ಯನು ಅಶ್ವಿನಿ ದೇವತೆಗಳಿಗೆ ಸಮಾನವಾದ ರೂಪ ಸಂಪತ್ತಿನಿಂದಲೂ ದೇವತೆಗಳಿಗೆ ಸಮಾನವಾದ ಪರಾಕ್ರಮದಿಂದಲೂ ತನ್ನನ್ನು ನೋಡಿದ ಹೆಂಗಸರ ಮನಸ್ಸನ್ನು ಅಪಹರಿಸುತ್ತಿದ್ದನು. ಹೀಗೆ ಆತನು ಆ ಸುಂದರಿ ಮಣಿಯರೊಡನೆ ಸಕಲ ಭೋಗಗಳನ್ನು ಅನುಭವಿಸಿ ಅದರಲ್ಲಿ ಮಿತಿಮೀರಿದುದರಿಂದ ಕಡೆಗೆ ಕ್ಷಯರೋಗಕ್ಕೆ ಗುರಿಯಾದನು. ಆತನ ಆಪ್ತರು ಬಂಧುಗಳು ಆಲೋಚಿಸಿ ಒಳ್ಳೆಯ ವೈದ್ಯರಿಂದ ಚಿಕಿತ್ಸೆ ಮಾಡಿಸಿದರು. ಆದರೇನು, ಕುರುವಂಶ ತಿಲಕನಾದ ಆತನು ಸೂರ್ಯನು ಅಸ್ತಮಿಸುವಂತೆ ಮೃತನಾದನು. ಆಗ ಧರ್ಮಾತ್ಮನಾದ ಭೀಷ್ಮನು ದುಃಖಕ್ಕೂ ಚಿಂತೆಗೂ ಗುರಿಯಾಗಿ ಸತ್ಯವತಿಯೊಡನೆ ಆಲೋಚಿಸಿ ವಿದ್ವಾಂಸರಾದ ಪುರೋಹಿತರೊಡನೆ ಮತ್ತು ಕುರುವಂಶ ಶ್ರೇಷ್ಠರೊಡನೆ ಕೂಡಿ ಆ ವಿಚಿತ್ರ ವೀರ್ಯನಿಗೆ ಅಪರ ಕರ್ಮಗಳೆಲ್ಲವನ್ನು ಕ್ರಮವಾಗಿ ನಡೆಸಿದನು. ಇದು 111ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.